ಮಾರ್ಚ್ 27 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನಿಮ್ಮ ಮನಸ್ಸು ಮಾತ್ರ ನಿಮ್ಮ ನಿಜವಾದ ಆಸ್ತಿ. ನಿಮ್ಮ ಮನೆಯಲ್ಲ, ನಿಮ್ಮ ಕಾರು ಅಲ್ಲ, ನಿಮ್ಮ ದೇಹವೂ ಅಲ್ಲ. ಒಂದು ಕ್ಷಣದಲ್ಲಿ ಕಳೆದು ಹೋಗುವ ವಿಷಯಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುತ್ತೇವೆ. ಫೋನ್ನಲ್ಲಿನ ಲೈಕ್ಸ್, ಬ್ಯಾಂಕ್ನಲ್ಲಿರುವ ಹಣ ಅಥವಾ ಇತರರ ಅಭಿಪ್ರಾಯ. ನಮ್ಮ ಸಂತೋಷವನ್ನು ನಾವು ಬಾಡಿಗೆ ಮನೆಯ ಮೇಲೆ ಕಟ್ಟಿಕೊಂಡಿರುವುದರಿಂದ ನಾವು ಒತ್ತಡದಲ್ಲಿದ್ದೇವೆ. ಸ್ಟೋಯಿಕ್ ದಾರ್ಶನಿಕ ಎಪಿಕ್ಟೆಟಸ್ ಹೇಳುತ್ತಾರೆ, ನಿಮ್ಮ ಆಸೆಗಳನ್ನು ಪೂರೈಸುವುದರಿಂದ ಸ್ವಾತಂತ್ರ್ಯ ಸಿಗುವುದಿಲ್ಲ, ಬದಲಿಗೆ ಆಸೆಗಳನ್ನು ತೆಗೆದುಹಾಕುವುದರಿಂದ ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಆಯ್ಕೆಗಳ ಮೇಲೆ ಮಾತ್ರ ಗಮನ ಹರಿಸಿ. ನಿಮ್ಮ ಬಳಿ ಇರುವುದನ್ನೇ ನೀವು ಇಷ್ಟಪಟ್ಟರೆ ನೀವು ಈಗಾಗಲೇ ಶ್ರೀಮಂತರು. ಇಂದು ನಿಮ್ಮ ಸಂತೋಷವನ್ನು ನಿಯಂತ್ರಿಸುತ್ತಿರುವ ಒಂದು ವಿಷಯ ಯಾವುದು? ಕೆಳಗೆ ತಿಳಿಸಿ. ಮಾರ್ಚ್ 28 ಓತ ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ನಿಮ್ಮ ಬಗ್ಗೆ ಕಾಳಜಿಯೇ ಇಲ್ಲದ ಜನರ ತಲೆಯಲ್ಲಿರುವ ನಿಮ್ಮ ಒಂದು ಕಾಲ್ಪನಿಕ ರೂಪಕ್ಕಾಗಿ ನೀವು ಬದುಕುತ್ತಿದ್ದೀರಿ. ಅದು ನಿಜವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸಿಕೊಳ್ಳಲು ನಾವು ಗಂಟೆಗಟ್ಟಲೆ ವ್ಯಯಿಸುತ್ತೇವೆ. ಯಾರೋ ಒಬ್ಬರು ಮಾಡುವ ನೆಗೆಟಿವ್ ಕಮೆಂಟ್ಗೆ ನಾವು ಹೆದರುತ್ತೇವೆ. ಅಪರಿಚಿತರ ಅಭಿಪ್ರಾಯಗಳಿಗೆ ಗುಲಾಮರಾಗಿ ನಾವು ನಮ್ಮನ್ನು ಕಳೆದುಕೊಳ್ಳುತ್ತಿದ್ದೇವೆ. ಮಾರ್ಕಸ್ ಅರೇಲಿಯಸ್ ಹೇಳುವಂತೆ, ನಾವು ನಮ್ಮನ್ನು ಪ್ರೀತಿಸುತ್ತೇವೆ, ಆದರೆ ನಮ್ಮ ನಿರ್ಧಾರಕ್ಕಿಂತ ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡುತ್ತೇವೆ. ಇದಕ್ಕೆ ಪರಿಹಾರ ಸತ್ಯದ ಕನ್ನಡಿ. ಯಾವುದೇ ಕೆಲಸ ಮಾಡುವ ಮುನ್ನ ಕೇಳಿಕೊಳ್ಳಿ, ನಾನು ಇದನ್ನು ಅವರಿಗಾಗಿ ಮಾಡುತ್ತಿದ್ದೇನೆಯೇ ಅಥವಾ ನನಗಾಗಿಯೇ? ಉತ್ತರ ಅವರಿಗಾಗಿ ಎಂದಿದ್ದರೆ ಕೂಡಲೇ ನಿಲ್ಲಿಸಿ. ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ. ಇಂದು ನೀವು ಯಾರ ಅಭಿಪ್ರಾಯಕ್ಕೆ ಮಣಿಯುತ್ತಿದ್ದೀರಿ? ನೀವು ನಿಮ್ಮ ಬದುಕಿನ ನಿಯಂತ್ರಣ ಪಡೆಯುತ್ತಿದ್ದರೆ ಕಮೆಂಟ್ನಲ್ಲಿ ಮೀ ಎಂದು ಬರೆಯಿರಿ.